ತಂದೆಯೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ತುಂಬಾ ಕಡಿಮೆ ಅಲ್ವಾ? ವಿಜಿ ಸರ್ಗೆ ನೀವಂದ್ರೆ ತುಂಬಾ ಇಷ್ಟನಾ ಮೋನಿಶಾ ಅವ್ರಂದ್ರೆ? ಅವ್ರನ್ನೇ ಕೇಳಿ ನೀವು. ಸ್ಕೂಲಿಗೆ ಅಪ್ಪನ್ ಕರ್ಕೊಂಡು ಹೋದ್ರೆ ಅಲ್ಲಿ ಎಲ್ಲಾ ಹಿಂದೆ ಬಿದ್ಬಿಡೋರು. ಅಪ್ಪನ ಹತ್ರ ನೀವು ಕಲ್ತಿರುವಂತಹ ಒಂದು ದೊಡ್ಡ ವಿಷಯ ಏನಾದ್ರು? ಕೆಲ್ಸದ ವಿಚಾರಕ್ಕೆ ಅಂತ ಬಂದಾಗ ಹೇಳೋದೊಂದೇ, ಶ್ರದ್ಧೆ ಭಕ್ತಿಯಿಂದ ಮಾಡು, ಭಗವಂತ ನಿನ್ನ ಕರ್ಕೊಂಡು ಹೋಗ್ತಾನೆ. ವಿಜಿ ಸರ್ ಬಗ್ಗೆ ಯಾರಿಗೂ ಗೊತ್ತಿಲ್ದಲೇ ಇರೋ ವಿಷಯ ಯಾವ್ದಾದ್ರು ಒಂದಿದ್ರೆ? ಹೊರಗಡೆ ತುಂಬಾ ಕೋಪಿಸ್ಟ್ರು ತರ ಕಾಣ್ತಾರೆ, ಬಟ್ ಅವ್ರು ಹಂಗಿಲ್ಲ. ಅಪ್ಪನ ಹತ್ರ ಯಾವ ವಿಚಾರಕ್ಕೆ ತುಂಬಾ ಹಠ ಮಾಡಿದ್ರಿ? ಎಲ್ಲ ನಾನು ಕೇಳಕ್ ಮುಂಚೆನೆ ತಂದ್ಕೊಡೋರು. ಓಕೆ, ನೆಕ್ಸ್ಟ್ ಒಂದಷ್ಟು ಸೆಕೆಂಡ್ ಸೆಗ್ಮೆಂಟ್ ಇದು, ಒಂದಷ್ಟು ಪ್ರಶ್ನೆ ಕೇಳ್ತೀನಿ. ನೀವು ರ್ಯಾಪಿಡ್ ಫೈರ್ ತರ ಆದ್ರೂ ಓಕೆ, ಅಥವಾ ಏನಾದ್ರೂ ಆನ್ಸರ್ ಮಾಡೋದಿದ್ರೆ ಅದು ಓಕೆ. ಓಕೆನಾ? ನಿಮ್ಮ ಲೈಫಲ್ಲಿ ಅಪ್ಪ ಅಂದ್ರೆ ಏನು? ಅಪ್ಪ ಅಂದರೆ ಎವ್ರಿಥಿಂಗ್. ಯಾಕೆ ಅಂತ ಕೇಳ್ಬೋದಾ? ಯಾಕಂದರೆ ಯೂಶಲಿ ಅಪ್ಪಂದು ಮಗಂದು ಒಂದು ರಿಲೇಷನ್ಶಿಪ್ ಹೆಂಗೆ ಹೋಗುತ್ತೆ ಅಂದರೆ, ಅಮ್ಮನ ಜೊತೆ ಮಗ ಆಗಿದ್ದವನು ಈಸಿಯಾಗಿ ಶೇರ್ ಮಾಡ್ಕೊಬೋದು ಒಂದಿಷ್ಟು, ಬಟ್ ಅಪ್ಪನ ಜೊತೆ ಆ ಎಮೋಷ್ನಲ್ ಬಾಂಡಿಂಗ್ ಇದ್ರೂ ಅಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾವು ಏನು ಶೇರ್ ಮಾಡ್ಕೊತಿರಲ್ಲ ಆನ್ ಎ ಡೈಲಿ ಬೇಸಿಸ್. ಅಂದರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸುಮಾರು ಜನ ಅವ್ರ ಅಪ್ಪನ ತಪ್ಕೊಂಡೇ ಇರಲ್ಲ. ನಿಜ ನಿಜ. ಆ ಡಿಸ್ಟೆನ್ಸ್ ಇದೆ ನಮ್ಮಲ್ಲಿ, ಅದು ಬೇರೆ ಆಗಬೇಕು. ಅಂದರೆ ಅಪ್ಪನ ಜೊತೆ ವ್ಯವಹರಿಸೋ ರೀತಿನೇ ಬದಲಾಗಬೇಕು. ಅಂದರೆ ಅಪ್ಪನೂ ಅಷ್ಟೇ ಎಮೋಷ್ನಲಿ ರಿಲಯಬಲ್ ಅಂತ ಹುಡುಗರಿಗೆ ಅನಿಸ್ಬೇಕು ಅಂತ ನನಗನ್ಸುತ್ತೆ. ನಿಮಗೆ ಅನಿಸುತ್ತೆ? ಹೌದು. ಓಕೆ, ಚೆನ್ನಾಗಿ ಹೇಳಿದ್ರಿ. ರಿತನ್ಯ ಅವ್ರ ಪ್ರಕಾರ ಅಪ್ಪ ಅಂದರೆ ಏನು? ಅಪ್ಪ ಅಂದ್ರೆ ಧೈರ್ಯ. ಅಪ್ಪ ಅಂದ್ರೆ ಶಕ್ತಿ. ಎಲ್ಲಾನು ಅಪ್ಪ ಅಂದರೆ ಅಂದ್ರೆ ಮಕ್ಕಳನ್ನ ಸದಾ ಕಾಪಾಡುವಂತಹ, ಎಲ್ಲಾ ತರದಲ್ಲೂ ಕಾಪಾಡುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ತಂದೆ ಅಂತ ಅನ್ಕೋತೀನಿ ನಾನು. ಎವ್ರಿ ಪ್ರೆಸ್ ಮೀಟ್ ಅಲ್ಲಿ ನೀವು ಹಾಗೆ ವಿಜಿ ಸರ್ ಎದುರು ಬದ್ರಾದಾಗ ಅವ್ರು ತುಂಬಾ ಎಮೋಷನಲ್ ಆಗ್ತಾರೆ. ಅಬ್ಸರ್ವ್ ಮಾಡಿದೀರಾ? ಹಾಗೆ ಏನ್ ಅನ್ಸುತ್ತೆ? ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಅಂದ್ರೆ ಈ ಸಿನಿಮಾ ಮಾಡ್ಬೇಕನ್ನೋದೊಂದು ಆಸೆ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ತಂದೆಯೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ತುಂಬಾ ಕಡಿಮೆ ಅಲ್ವಾ ಮಕ್ಕಳಿಗೆ? ಅದು ಮಗಳಾಗಿನೇ ನಾನು ಮಾಡ್ತಿರೋದ್ರಿಂದ ಅದು ನೆನ್ಸ್ಕೊಂಡಾಗ ನನ್ಗೆ ಈ ಕ್ಷಣಕ್ಕೂ ತುಂಬಾ ಎಮೋಷನಲ್ ಅನ್ಸುತ್ತೆ. ಸೊ ಅದೊಂದು ಕಾರಣ ನಾವು ಸದಾ ಎಮೋಷನಲ್ ಆಗೋದಕ್ಕೆ. ಅದಾದ್ಮೇಲೆ ನೀವು ಅವ್ರಿಗೆ ಕೇಳಿಲ್ವಾ ಅಪ್ಪ ಯಾಕಪ್ಪ ಎಮೋಷನಲ್? ಇಲ್ಲ, ನನ್ನ ಮಗಳು ಸಿನಿಮಾ ಮಾಡ್ತಿದ್ದಾಳೆ ಅನ್ನೋ ಒಂದು ಖುಷಿ ಅವರಿಗೆ, ಅಂದ್ರೆ ಅದೊಂದು ಮನ್ಸಲ್ಲಿ ಇರುತ್ತಲ್ಲ, ನನ್ನ ಕೆಲಸಕ್ಕೆ ಬಂದಿದ್ದಾಳೆ ಅಂತ. ಸೊ ಹಂಗಾಗಿ ಓಕೆ, ನೆಕ್ಸ್ಟ್ ಅಪ್ಪನ ಆಕ್ಟರ್ ಆಗಿ ನೋಡೋಕ್ಕೆ ತುಂಬಾ ಇಷ್ಟನಾ, ಡೈರೆಕ್ಟರ್ ಆಗಿ ನೋಡೋಕ್ಕೆ ಇಷ್ಟನಾ? ಟಫ್ ಕ್ವೆಶ್ಚನ್ ಇದು. ಎರಡೂ. ಒಳ್ಳೆ ಡೈರೆಕ್ಟರು ಇದ್ದಾರೆ, ಬೆಸ್ಟ್ ಆಕ್ಟರು ಇದ್ದಾರೆ, ಅವರಲ್ಲಿ ಎರಡೂ ನೋಡೋಕೆ ಇಷ್ಟ ನನಗೆ. ಓಕೆ, ನಿಮಗೆ ಸಿನಿಮಾ ಅಂತ ಬಂದಾಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ? ತುಂಬ ಸಾಲಿಡ್ ಆಗಿದೆ. ಯಾಕಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರು. ನಾನು ಸಿನಿಮಾ ಮಾಡಬೇಕು ಅಂತ ಹೋಗಿ ಹೇಳಿದಾಗ ಅರ್ಥ ಮಾಡ್ಕೊಂಡ್ರು, ಆಯ್ತು ಮಾಡುವಂತ ಫ್ರೀಡಮ್ ಕೊಟ್ಟರು. ಸೊ ಇವಾಗಲೂ ಸಪೋರ್ಟ್ ಮಾಡ್ತಾರೆ, ಇವಾಗಿನ ತನಕನೂ ಸಪೋರ್ಟ್ ಮಾಡ್ತಾರೆ, ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಈಗ ನೀವೇನಾದ್ರು ಸಿನಿಮಾಗೆ ಬಂದಿರಲಿಲ್ಲ ಅಂದಿದ್ರೆ ಏನಾಗ್ತಾ ಇದ್ರು ಶಿಶಿರ್ ಅವರು? ಮೇ ಬಿ ನಾಟಕಗಳು ಮಾಡ್ತಾ ಇದ್ದೆ, ಆಕ್ಟಿಂಗೇ ಮಾಡ್ತಾ ಇದ್ದೆ. ಆಕ್ಟಿಂಗ್ ಬಿಟ್ಟು ಬೇರೆ ಏನು ಮಾಡ್ತಿರ್ಲಿಲ್ಲ. ನೀವೇನಾದ್ರು ಆಕ್ಟಿಂಗ್ ಫೀಲ್ಡಿಗೆ ಬರಲಿಲ್ಲ ಅಂದರೆ ಏನಾಗ್ತಿದ್ರಿ? ಮೇ ಬಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಅದೇನಾದರೂ ಟ್ರೈ ಮಾಡ್ತಿದ್ದೆ, ಬಿಕಾಸ್ ಅದು ಹೇಳ್ದಷ್ಟು ಸುಲಭ ಅಲ್ವಾ. ಆ ಥರದ್ದು ಏನಾದರೂ ಮಾಡ್ತಿದ್ದೆ. ಬಟ್ ನನ್ನ ಆಸೆ ಏನಂದ್ರೆ ಅಟ್ಲೀಸ್ಟ್ ಬಿಹೈಂಡ್ ದ ಸ್ಕ್ರೀನ್ ಆದ್ರೂ ನಾನು ಸಿನಿಮಾನಲ್ಲೇ ತೊಡಗಿಸ್ಕೋಬೇಕು ಅಂತ. ಯಾಕೆ ಈ ಆಸೆ ಬಂದಿದ್ದು? ಪ್ರೊಡಕ್ಷನ್ ಅದು ಚಿಕ್ಕ ವಯಸ್ಸಿಂದ ನಾನು ಬೆಳೆದಿದ್ದೆ ಸಿನಿಮಾ ವಾತಾವರಣ ಅಲ್ವಾ, ಸೊ ತಲೆಯಲ್ಲೇ ಇತ್ತು. ಹಂಗೆ ಇರ್ತಿದ್ದೆ, ನಾನು ಇಂಡಸ್ಟ್ರಿನಲ್ಲೇ ಇರ್ತಿದ್ದೆ. ನಿಮ್ಗೆ ಈ ರೀತಿ ಆಸೆಗಳಿಲ್ವಾ? ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕು ಆ ರೀತಿ ಆಸೆಗಳು? ಆ ಥರ ಆಸೆಗಳು ಬಂದಿಲ್ಲ. ಯಾಕಂದ್ರೆ ಎಕ್ಸಾಮ್ಸ್ ಅಂದ್ರೆ ನಾವು ಈ ಫೀಲ್ಡ್ಗೆ ಬಂದಿರೋದೇ ತುಂಬಾ ಕ್ರಿಯೇಟಿವ್ ಆಗಿ ವರ್ಕ್ ಮಾಡೋದಕ್ಕೆ. ಸೊ ಹಾಗಾಗಿ ಆ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಎಕ್ಸಾಮೇ ಇಂಟ್ರೆಸ್ಟ್ ಇರಲಿಲ್ಲ ನಮ್ಮ ಕಾಲೇಜಲ್ಲಿ. ಎಕ್ಸಾಮೇ ಇಂಟ್ರೆಸ್ಟ್ ಇರಲಿಲ್ಲ. ಇದು ಏನು ಓದಿರೋದು? ನಾನು ಇಂಜಿನಿಯರಿಂಗ್. ಓಕೆ, ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಗಾಡ್ ಫಾದರ್ ಮುಖ್ಯನಾ? ಇರಬಹುದೇನೋ, ಅದು ಸ್ಟಾರ್ಟ್ ಮಾಡೋಕ್ಕಷ್ಟೇ. ಆಮೇಲೆ ಸ್ವಂತ ಟ್ಯಾಲೆಂಟ್ ಇಂದಾನೆ ಸರ್ವೈವ್ ಆಗಬೇಕು. ನಿಮಗೂ ಅದೇ ಪ್ರಶ್ನೆ? ನನಗೆ ಒಂದು ಒಳ್ಳೆ ತಂಡ ಸಿಗೋದು ಮುಖ್ಯ ಅನಿಸುತ್ತೆ. ಒಂದು ಒಳ್ಳೆ ಸ್ಕ್ರಿಪ್ಟ್, ರೈಟ್ ಟೈಮ್ ರೈಟ್ ಆಪರ್ಚುನಿಟಿ ಮುಖ್ಯ ಅನಿಸುತ್ತೆ. ಅಂದರೆ ನನಗೆ ಮಿತ್ರ ಸರ್ ಹೇಳಿದರು, ನೆಕ್ಸ್ಟ್ ಅಂದರೆ ಈ ಟೀಮ್ ಜೊತೆಗೆ ವಿಜಯ್ ಸರ್ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡ್ತಾರಂತೆ, ಹೌದಾ? ಆ ಮಗಳಿಗೆ ಗೊತ್ತಿರುತ್ತೆ. ನಂಗೂ ಈ ಲ್ಯಾಂಡ್ ಲಾರ್ಡ್ ಟೀಮ್ ಜೊತೆಗ ಮಾಡ್ಲಿ, ಇನ್ನ 10 ಮಾಡ್ಲಿ ಖುಷಿ. ಯಾಕಂದ್ರೆ ಟೀಮ್ ನಾವಲ್ವಾ. ಆಫ್ ಕೋರ್ಸ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ವರ್ಕ್ ಮಾಡ್ತಾ ಅದು ಬೇರೆ ತರ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ತಂದೆ ಜೊತೆಗೆ ಮತ್ತೊಂದು ಸಿನಿಮಾ ಮಾಡುವಂತ ಆಸೆ ಇದೆಯಾ?
ಯಾ ಖಂಡಿತ ಡೈರೆಕ್ಷನ್ ಅಲ್ಲಿ ಅವ್ರ ಡೈರೆಕ್ಷನ್ ಅಂದ್ರೆ ಮಾತುಕತೆ ಏನಾದ್ರು ಆಗಿದ್ಯಾ? ಇಲ್ಲ ಆ ಥರ ಏನಿಲ್ಲ. ಸಿಟಿ ಲೈಟ್ಸ್ ಮುಗಿಬೇಕು. ಸಿಟಿ ಲೈಟ್ಸ್ ಮುಗಿಬೇಕು. ನಿಮ್ಮ ತಂಗಿ ಅವ್ರದ್ದೇ ಅಲ್ವಾ ಸಿಟಿ ಲೈಟ್ಸ್? ಶೂಟಿಂಗ್ ಸೆಟ್ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಇರ್ತಾ ಇದ್ರಾ ವಿಜಿ ಸರ್? ಅಂದ್ರೆ ಪ್ರೊಫೆಷನಲ್ ಆಗಿರ್ತಿದ್ರು, ಬಟ್ ತುಂಬಾ ಕಂಫರ್ಟಬಲ್ ಮಾಡೋರು ಎಲ್ಲರೂ. ಸ್ಟ್ರಿಕ್ಟ್ ಅಂತ ಇರಲಿಲ್ಲ. ಸ್ಟ್ರಿಕ್ಟ್ ಅಂತ ಇರಲಿಲ್ಲ. ಆ ರೀತಿ ಏನಾದ್ರು ರೇಗಿರೋದೇನಾದ್ರು ಇದೆಯಾ? ಅಷ್ಟೊಂದು ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ರಾ? ಹೌದು, ಕೂಲಾಗಿ. ಯಾಕೆಂದ್ರೆ ಆರ್ಟಿಸ್ಟ್ಗಳು ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ರೇಗಾಡಿದ್ರೆ ಮೈಂಡ್ಗೆ ತುಂಬಾ ಎಫೆಕ್ಟ್ ಆಗುತ್ತಲ್ಲ. ಸೊ ಹಂಗಾಗಿ ಆ ಸ್ಪೇಸ್ ನ ತುಂಬಾ ಕ್ಲೀನ್ ಆಗಿ ಕಾಮ್ ಆಗಿಡೋರು, ಖುಷಿಯಾಗಿ ಆಕ್ಟ್ ಮಾಡ್ಲಿ ಅಂತ. ಮನೇಲಿ ವಿಜಯ್ ಸರ್ ಹೇಗಿರ್ತಾರೆ ನಿಮ್ ಜೊತೆ? ತುಂಬಾ ಜಾಲಿ ಫನ್ ಲವಿಂಗ್ ಫಾದರ್ ಅವರು. ಆರಾಮಾಗಿರ್ತಾರೆ, ಚಿಲ್ ಮಾಡ್ಕೊಂಡು. ಅವರು ಯಾವಾಗ್ಲಾದ್ರೂ ಗದ್ರಿರೋದು, ನೀವು ಅವಾಗ ಹತ್ತಿರೋದು ಆ ರೀತಿ ತುಂಬಾ ಸತಿ ಗದ್ರಿದ್ರೆ ಹತ್ ಬಿಡ್ತಾ ಇದ್ದೆ ನಾನು. ಏನಾದ್ರು ತಪ್ಪು ಮಾಡಿದಾಗ ಅಷ್ಟೇ, ಜಾಸ್ತಿ ಭಯ. ತುಂಬಾ ಮುದ್ದು ಮಾಡ್ತಾರೆ. ವೆರಿ ಅಫೆಕ್ಷನೇಟ್ ಫಾದರ್ ಅವರು. ನಮ್ಮನೆಲ್ಲ ಹೆಂಗಂದ್ರೆ ಹಗ್ ಮಾಡೋದು, ಮುತ್ತು ಕೊಡೋದು ಇದೆಲ್ಲ ತುಂಬಾ ಕಾಮನ್. ಆ ತರ ಅಫೆಕ್ಷನೇಟ್ ಫಾದರ್ ಅವರು. ಅಂದ್ರೆ ವಿಜಯ್ ಸರ್ಗೆ ನೀವಂದ್ರೆ ತುಂಬಾ ಇಷ್ಟನಾ ಮೋನಿಶಾ ಅವ್ರಂದ್ರೆ? ಅವ್ರನ್ನೇ ಕೇಳಿ ನೀವು. ಅವ್ರನ್ನೇ ಕೇಳ್ಬೇಕು ಇದಕ್ಕೂ ನಾವು. ನಾನು ಯಾವಾಗ್ಲೂ ಕೇಳ್ತೀನಿ, ನನಗೆಲ್ಲರೂ ಒಂದೇ ಅಂತಾರೆ ಅವರು. ಹೌದು, ನೀವ್ ಕೇಳ್ಬೇಕು. ನಾವು ಕೇಳ್ಬೇಕು. ನೀವು ನೋಡ್ತೀವಲ್ಲ ಮನೆಯಲ್ಲಿ ಅಕ್ಕ ಇಷ್ಟ ಆಗ್ತೀನ, ತಂಗಿ ಇಷ್ಟ ಆಗ್ತೀನಿ? ನಾನು ರೇಗಿಸ್ತೀನಿ, ನಿಂಗೆ ಚಿಕ್ಕ ಮಗಳೇ ಜಾಸ್ತಿ ಇಷ್ಟ ಅಂತ. ಹಂಗೇನಿಲ್ಲ, ನೀನ್ ನನ್ನ ದೊಡ್ಡ ಮಗಳು ಜಾಸ್ತಿ ಇಷ್ಟ. ಚೆನ್ನಾಗಿ ಹೇಳಿದ್ರಲ್ಲ. ಓಕೆ, ಅಮ್ಮಂಗೆ? ಅವ್ರಿಗೆ ಮಗ ಅಂದ್ರೆ ಜಾಸ್ತಿ. ಮಗ ಅಂದ್ರೆ ಎಲ್ಲ ಅಮ್ಮಂದ್ರಿಗೂ ಮಗನ್ ಮೇಲೆ ಪ್ರೀತಿ. ನಿಮ್ ತಮ್ಮ ಏನ್ ಮಾಡ್ತಾ ಇರೋದು ಇವಾಗ? ಏನ್ ಮಾಡ್ಕೊಂಡು ಓದ್ತಿದ್ದಾನೆ ಅವನು? ಏನು ಸ್ಟಡಿ? ಲಾ ಓದ್ತಾ ಇದ್ದಾರೆ. ಓಕೆ, ಇಬ್ರು ಹೀರೋಯಿನ್, ಒಬ್ರು ಲಾಯರ್. ಓಕೆ, ಅಪ್ಪ ಜಾಸ್ತಿ ಬೈತಾರ ಹೊಡಿತಾರ? ಅಂದ್ರೆ ಚೈಲ್ಡ್ಹುಡ್ ಇಂದ ಇಲ್ಲಿ? ಇಲ್ಲ ಹೊಡೆದಿದ್ರು, ಯಾವತ್ ಬಿಟ್ರೆ ಇಲ್ಲ. ಹೊಡೆದೇ ಇಲ್ಲ? ಒಂದ್ಸಲನೂ ಹೊಡೆದಿಲ್ಲ? ಹೊಡೆದಿರ್ಬೋದೇ, ನೆನ್ಪಿಲ್ಲ. ಬುದ್ಧಿ ಬಂದಾಗ ಸುಮ್ನೆ ಹಿಂಗೆ ಇದಿರ್ತಾರ, ಬೇರೆ ಅದೆಲ್ಲ ಏನಿಲ್ಲ. ಸ್ಕೂಲ್ಗೆಲ್ಲ ಬರೋದು ಆ ರೀತಿ? ಇಲ್ಲ, ಬರ್ತಿರ್ಲಿಲ್ಲ. ಅವ್ರು ತುಂಬಾ ಬ್ಯುಸಿ ಇರೋರಲ್ಲ. ಸೊ ನನ್ಗೆ ಸ್ಕೂಲಿಗೆ ಅಪ್ಪನ್ ಕರ್ಕೊಂಡೋದ್ರೆ ಅಲ್ಲಿ ಎಲ್ಲಾ ಹಿಂದೆ ಬಿದ್ಬಿಡೋರು. ಸರ್ ನನ್ಗೆ ಯಾಕೆ ಇಷ್ಟ ಅಟೆನ್ಷನ್ ಕೊಡ್ತೀರಾ, ನಂಗೆ ಇಷ್ಟ ಇಲ್ಲ. ಅದಕ್ಕೆ ಅವ್ರು ಅಷ್ಟು ಬರ್ತಿರ್ಲಿಲ್ಲ. ನೀವು ಅಂದ್ರೆ ಒಬ್ರು ಸ್ಟಾರ್ ಮಗಳು ಸ್ಕೂಲಲ್ಲಿ ಹೆಂಗೆ ನೋಡ್ತಾ ಇದ್ರು ನಿಮ್ಮನ್ನ? ಅಲ್ಲಿ ಸ್ಕೂಲ್ಸ್ ಎಲ್ಲ ಅಂತಂದ್ರೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಸ್ಪೆಷಲ್ ಅಟೆನ್ಷನ್. ನನ್ಗೆ ಎಷ್ಟೋ ಕಡೆ ಹೇಳ್ಕೊಳಕ್ಕೆ ಇಷ್ಟ ಆಗ್ತಿಲ್ಲ, ಬಟ್ ಗೊತ್ತಾಗ್ತಿತ್ತು. ಕೆಲವರೆಲ್ಲ ಅವ್ರ ಮಗ್ಳಂತಾನೆ ಫ್ರೆಂಡ್ ಮಾಡ್ಕೊಳಕ್ ಬರೋರು, ಇನ್ ಆತರ ಎಲ್ಲ ಇರ್ತಿತ್ತು. ಬಟ್ ಓಕೆ, ಚೆನ್ನಾಗಿ. ಒಂದ್ಸಲನು ಸ್ಕೂಲಿಗೆ ಬಂದಿಲ್ವಾ ಅಪ್ಪ? ಬಂದಿದ್ದಾರೆ ಒಂದ್ 2 ಸತಿ. ಬಟ್ ಎವ್ರಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಆ ತರದಕ್ಕೆಲ್ಲ ಬರ್ತಿರ್ಲಿಲ್ಲ, ಬಿಸಿ ಇರ್ತಿದ್ರು ಪಾಪ ಅವರು. ನಿಮ್ ಟೀಚರ್ಸ್ ಎಲ್ಲ ಏನ್ ಮಾತಾಡ್ತಿದ್ರು? ಎಲ್ಲಿ ಸರ್ ಚೆನ್ನಾಗಿದ್ದೀರಾ ಅಷ್ಟೇ. ಕಂಪ್ಲೇಂಟ್ ಹೇಳ್ತಿರ್ಲಿಲ್ಲ, ಮರ್ತೋಗ್ತಿದ್ರು. ಸಿನಿಮಾದಲ್ಲಿ ನೀವು ವಿಜಯ್ ಸರ್ ಜೊತೆಗೆ ಹೊಡೆಯೋ ಸಂದರ್ಭ, ಓಡಿಸ್ಕೊಳ್ಳೋ ಸಂದರ್ಭ ಏನಾದ್ರೂ ಬರುತ್ತಾ? ನೈಸ್. ಸಿನಿಮಾ ನೋಡ್ಬೇಕು ಅಷ್ಟೇ. ಈ ಪ್ರಶ್ನೆಗೆ ಆನ್ಸರ್ ಅಷ್ಟೇ. ಮುಂದಿನ ನಿಮ್ಮ ನೆಕ್ಸ್ಟ್ ಸಿನಿಮಾದಲ್ಲಿ ನಿಮ್ಮ ಆಯ್ಕೆ, ನೀವು ಆಯ್ಕೆ ಮಾಡ್ತೀರಾ ಸಿನಿಮಾ ಸ್ಕ್ರಿಪ್ಟ್ನ, ಸಿನಿಮಾನ ಅಥವಾ ಅಪ್ಪನ? ಇಬ್ರು. ಆಕ್ಚುಲಿ ನಂದೇ ಆಯ್ಕೆ ಆಗಿರತ್ತೆ, ಬಟ್ ಅವರ ಸಜೆಷನ್ಸ್ ತಗೋತೀನಿ, ಅವ್ರ ಹತ್ರ ಕೇಳಿ ತಿಳ್ಕೊಂತೀನಿ. ಅಪ್ಪನ ಹತ್ರ ನೀವು ಕಲ್ತಿರುವಂತಹ ಒಂದು ದೊಡ್ಡ ವಿಷಯ ಏನಾದರೂ ಇದ್ರೆ? ಕೆಲಸದ ವಿಚಾರಕ್ಕೆ ಅಂತ ಬಂದಾಗ ಅವರು ಹೇಳೋದೊಂದೇ, ಶ್ರದ್ಧೆ ಭಕ್ತಿಯಿಂದ ಮಾಡು, ಭಗವಂತ ನಿನ್ನ ಕರ್ಕೊಂಡು ಹೋಗ್ತಾನೆ ಮುಂದಕ್ಕೆ ಅಂತ. ಸೊ ಆ ಮಾತು ತುಂಬ ನಿಜ ಅನಿಸುತ್ತೆ. ನಾವು ಮಾಡ್ತಿರೋ ಕೆಲಸಕ್ಕೆ ನಾವು 100% ಕೊಟ್ಟು ಮನಸ್ಸಿಟ್ಟು ಮಾಡಿದಾಗ ಅದೆಲ್ಲೋ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಮಾತು. ಲೈಕ್ ಕೋಪ ಬಂದಾಗ ಏನು ಮಾಡ್ತಾರೆ ವಿಜಯ್ ಸರ್? ಬೈತಾರೆ ಅಷ್ಟೇ ಪಾಪ. ಅಷ್ಟು ಕೋಪ ಮಾಡ್ಕೊಳ್ಳಲ್ಲ. ಮಕ್ಳ ಹತ್ರ ಅಂತೂ ತುಂಬ ಮುದ್ದಾಗಿರ್ತಾರೆ, ಆರಾಮಾಗಿರ್ತಾರೆ. ಪ್ರೀತಿಯಿಂದ ಏನಂತ ಕರಿತೀರಾ? ನಾನಾ ಅಪ್ಪ ಅಂತಾನೆ ಕರಿತೀನಿ. ಅಪ್ಪ ಅಂತಾನೆ. ಅವ್ರು ನಿಮಗೆ ಮಗನೇ ಅಂತಾರೆ, ಮೋನಿ ಅಂತಾರೆ. ಎಷ್ಟು ಚಂದ ಹೇಳ್ತಿದ ನೋಡಿ. ನಮ್ಮನೇಲೂ ಅಷ್ಟೇ ಚಿಚ್ಚನ್ ಅಂತ ಕರೀತಾರೆ ನಮ್ಮ ಅಪ್ಪ. ಏನಾದ್ರ ಅರ್ಥ ಏನು? ರ್ಯಾಂಡಮ್ ಅದು, ಸುಮ್ಮನೆ ನಿಕ್ ನೇಮ್ ಅದು. ಚಿಚ್ಚನ್, ಪಾಂಡೆ, ಚಿಚ್ಚನ್. ಸೊ ಈ ತರ ಕರೆಯೋದೆಲ್ಲ ಅಂದ್ರೆ ಮೀನಿಂಗೇ ಇರಲ್ಲ, ತುಂಬಾ ಪ್ರೀತಿಯಿಂದ ಕರೆಯೋದು ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಈ ಆಫ್ಟರ್ ಡೇರ್ ಡೆವಿಲ್ ಮುಸ್ತಫಾ ಕಾದಂಬರಿ ಆಧಾರಿತ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬೇಕು ಅಂದ್ರೆ ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾ ಇದ್ದಾರೆ. ಅದು ಯಾವಾಗ ಮತ್ತೆ ನೆಕ್ಸ್ಟ್? ಅದೇನೆ ಸದ್ಯದಲ್ಲೇ ಅದಕ್ಕೂ ಎಲ್ಲ ಕೆಲಸಗಳು ನಡೀತಾ ಇದೆ.
ಅಂದರೆ ಏನಂದರೆ ನಾನು ಇವಾಗ ಇನ್ನೂ ಒಂದು 2-3 ಸ್ಕ್ರಿಪ್ಟಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಬಟ್ ಅದು ಸದ್ಯಕ್ಕೆ ಕಾದಂಬರಿ ಆಧಾರಿತ ಎಲ್ಲ ಅಲ್ಲ. ನಂದು ಒಂದಿಷ್ಟು ಪರ್ಟಿಕ್ಯುಲರ್ ಆಗಿ ಈ ಥರದ ಸ್ಕ್ರಿಪ್ಟ್ನ ಚೂಸ್ ಮಾಡಬೇಕು ಅಂತ ಇರುತ್ತಲ್ಲ, ಆ ಥರ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಆ ಥರ ಅವಕಾಶ ಒದಗಿ ಬಂದರೆ ಸಖತ್ ಖುಷಿ ಅಲ್ಲ. ಈ ಡೇರ್ ಡೆವಿಲ್ ಮುಸ್ತಫಾ ಅನ್ನೋ ಒಂದು ಸ್ಕ್ರಿಪ್ಟ್ ಬಂದಾಗ ನಿಮ್ಗೆ ಒಪ್ಕೊಳ್ಬೇಕಂತ ಯಾಕೆ ಅನಿಸ್ತು? ಒಪ್ಕೋಬೇಕು ಅಂತ ಯಾಕೆ ಅನಿಸ್ತು ಅಂದರೆ ಅದು ಡೆಬ್ಯೂ ಫಿಲಮ್. ಸೊ ಅದು ನಾನು ಆಡಿಷನ್ ಕೊಟ್ಟಿದ್ರಿ. ಅಷ್ಟು ಜನರಲ್ಲಿ ಒಪ್ಕೋಬೇಕು ಬಿಡೋ ಪರಿಸ್ಥಿತಿ ನನಗೆ ಇರಲಿಲ್ಲ. ತುಂಬಾ ನಾನು ಒಂದು ಹುಡುಕಾಟದಲ್ಲಿದ್ದೆ ಸಿನಿಮಾ ಮಾಡ್ಬೇಕಂತ. ಆ ಒಂದು ರೆಸ್ಪಾನ್ಸ್ ನೋಡಿ ಹೇಗೆ ಅನ್ನಿಸ್ತು? ಯಾಕಂದ್ರೆ ಇವಾಗ್ಲೂ ಯಾವ್ದಾದ್ರು ಒಂದು ತುಂಬಾ ನಾವು ನಗಬೇಕು, ಯಾವ್ದಾದ್ರು ಫೇವ್ರೆಟ್ ಮೂವಿ ಅಂತಂದ್ರೆ ಅದು ಡೇರ್ ಡೆವಿಲ್ ಮುಸ್ತಫಾ ಅಲ್ವಾ? ಆ ಒಂದು ಆಫ್ಟರ್ ರೆಸ್ಪಾನ್ಸ್ ಇದೆಯಲ್ವಾ, ಅದು ನಿಮ್ಗೆ ನಿಮ್ ಲೈಫ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಯ್ತು? ತುಂಬಾ ಖುಷಿ ಆಯ್ತು. ಅಂದ್ರೆ ನಾನು ಚಿಕ್ಕದ್ರಿಂದ ಏನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೆ ಎಲ್ಲ ಒಟ್ಟಿಗೆ ಕೊಟ್ಬಿಟ್ಟಿಯಲ್ಲ ದೇವ್ರೆ ಅಂತ ಅನ್ಸ್ಬಿಟ್ಟು. ಅಂದ್ರೆ ಸಖತ್ ಖುಷಿ ಆಗುತ್ತೆ. ನಿಮ್ಗೆ ಜನ ಆ ಥರ ಸಿನಿಮಾ ನೋಡಿ ಪಾತ್ರನ ಇಷ್ಟಪಡೋದು ತುಂಬ ಸೆಲ್ಫ್ಲೆಸ್ ಲವ್ ಅದು. ಸೊ ಅದು ತುಂಬ ಖುಷಿ ಆಗುತ್ತೆ. ಇವಾಗಲೂ ಗುರುತಿಸಿ ಮಾತಾಡಿಸ್ತಾರೆ ಅಂದರೆ ಆ ಸಿನಿಮಾ ಅಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂತ ಅರ್ಥ. ಸೊ ಸಖತ್ ಖುಷಿ ಆಗುತ್ತೆ. ಎಲ್ಲ ಆ್ಯಕ್ಟರ್ಸು ವರ್ಕ್ ಮಾಡೋದು ಆ ವ್ಯಾಲಿಡೇಷನ್ಗಾಗಿ. ಹೌದು. ಈ ಮ್ಯಾನಿಫೆಸ್ಟೇಷನ್ ಏನೋ ನಂಬ್ತೀರಾ? ಹೌದು, ನಾನು ನಂಬ್ತೀನಿ. ನೀವು? ನಂಬ್ತೀನಿ. ಅಂದರೆ ಏನಾದರೂ ನಿಜ ಆಗಿರೋದಿದೆಯಾ? ಆಗಿದೆ, ಹೌದು ಆಗಿದೆ. ಅಪಾರ್ಟ್ ಫ್ರಮ್ ಫಿಲ್ಮ್ ಆಲ್ಸೋ ಆಗಿದೆ. ನೀವು ನಂಬ್ತೀರಾ? ಏನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ರಿ? ತುಂಬ ವಿಚಾರಗಳಿದೆ. ನಾವು ಸಿನಿಮಾ ಕೂಡ ಆಗಿರಬಹುದು. ಒಂದು ಬ್ಯೂಟಿಫುಲ್ ಕತೆ ನನಗೆ ಬರಬೇಕು. ನಾವೇನು ಬಯಸ್ತೀವಿ ಅದು ನಾವು ಅಟ್ರಾಕ್ಟ್ ಮಾಡ್ತೀವಿ ಅಂತಾರಲ್ಲ, ಅದೇ 11-11-12 ಅಂತ ಬರುತ್ತಲ್ಲ, ಆ ರೀತಿ ಏನಾದರೂ? ಇಲ್ಲ, ಒಬ್ಬೊಬ್ರದ್ದು ಒಂದೊಂಥರ ಪ್ರಾಸೆಸ್. ಪ್ರತಿ ಇಂಡಿವಿಜುವಲ್ ಬೇರೆ ಥರ ಮಾಡೋದು. ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವ ರೀತಿ ಇರುತ್ತೆ? ಅದೇನೆ, ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಅಫ್ಕೋರ್ಸ್ ಅದು ಪ್ರಾಕ್ಟಿಕಲ್ ವಿಷಯ. ಡೈಲಿ ಬೇಸಿಸ್ ಅಲ್ಲಿ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಯು ವಿಲ್ ಟೇಕ್ ಆಕ್ಷನ್ಸ್ ಅಬೌಟ್ ಇಟ್. ಅಂದ್ರೆ ನೀವೇನೋ ಅದಕ್ಕೆ ಮಾಡಕ್ ಹೋಗ್ತೀರಾ, ಯೋಚನೆನೇ ಮಾಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್. ತುಂಬ ಪ್ರೀತಿ ಬಂದಾಗ ಅಥವಾ ತುಂಬ ಕೋಪ ಬಂದಾಗ ಹೇಗಿರುತ್ತೆ ರಿಯಾಕ್ಷನ್ ಮನೆಯಲ್ಲಿ ಅಪ್ಪಂದು? ತುಂಬ ಕೋಪ ಬಂದಾಗ ಕಂಟ್ರೋಲ್ ಮಾಡ್ಕೊಂಡು ಸಮಾಧಾನ ಆಗೋ ತನಕ ಸುಮ್ಮನಿರ್ತಾರೆ. ತುಂಬ ಪ್ರೀತಿ ಆದಾಗ ತುಂಬ ಖುಷಿಯಾಗಿ ಮುದ್ದಾಗಿ ಮಾತಾಡಿಸ್ತಾರೆ. ಅವ್ರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಎಲ್ಲ ಇದನ್ನು. ನಿಮ್ಮ ಮನೆಯಲ್ಲಿ ಕೋಪ ಬಂದಾಗ ಪ್ರೀತಿ ಬಂದಾಗ ಹೇಗಿರುತ್ತೆ ರಿಯಾಕ್ಷನ್ಸ್? ಕೋಪ ಬಂದಾಗ ಅವರು ಕೋಪನ ಆಬ್ವಿಯಸ್ ಆಗಿ ತೋರಿಸ್ಕೊಳ್ಳಲ್ಲ, ತೋರಿಕೆ ಕೋಪ ಮಾಡ್ತಾರೆ ಅಷ್ಟೇ. ಯಾಕಂದ್ರೆ ಅವ್ರಿಗೆ ಪ್ರೀತಿ ತುಂಬಾ ಹೆಚ್ಚಿರೋದ್ರಿಂದ ಮನೇಲಿ ಕೋಪನ ಹಂಗೆ ತೋರಿಸ್ಕೊಳ್ಳಲ್ಲ, ಅದೊಂದು. ಆಮೇಲೆ ನಮ್ಮಪ್ಪ ತುಂಬಾ ಎಮೋಷ್ನಲ್ ಆ್ಯಕ್ಚುಲಿ. ಸೊ ನಾವು ತುಂಬ ಇಂಡೈರೆಕ್ಟ್ ಆಗಿ ಒಂದಿಷ್ಟು ಕೋಪಗಳನ್ನ ತೋರಿಸ್ಕೊಂತಾರೆ ಅಷ್ಟೇ, ಅದು ಹೊರತು ಇನ್ನೇನು ಹೆಚ್ಚು ಮಾಡಲ್ಲ. ಓಕೆ, ವಿಜಯ್ ಸರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದಲ್ಲೇ ಇರೋ ವಿಷಯ ಯಾವುದಾದ್ರೂ ಒಂದಿದ್ರೆ? ಅವರು ಹೊರಗಡೆ ತುಂಬ ಕೋಪಿಸ್ಟ್ರ ಥರ ಕಾಣ್ತಾರೆ, ತುಂಬ ಏನೋಪ್ಪ ಸೀರಿಯಸ್ ಏನೋ ಅಥವಾ ಕೋಪ ಏನೋ ಅನ್ನೋ ಥರ. ಬಟ್ ಅವ್ರು ಹಂಗಿಲ್ಲ. ಆ್ಯಕ್ಚುಲಿ ಅವರು ತುಂಬ ಇಮೋಷ್ನಲ್ ವ್ಯಕ್ತಿ. ಅವ್ರ ಥರನೇ ನಾನು ಕೂಡ ವೆರಿ ಇಮೋಷ್ನಲ್ ಆ್ಯಂಡ್ ತುಂಬ ಮೃದು ಮನಸ್ಸಿದೆ ಅವ್ರದ್ದು. ತುಂಬ ಜನ ಗೊತ್ತಿಲ್ಲ ಅದು, ಬಟ್ ಹೊರಗಡೆ ಪ್ರಪಂಚಕ್ಕೆ ಅವ್ರು ಹಂಗೆ ಕಾಣ್ತಾರೆ ಅಷ್ಟೇ. ಅದರ್ವೈಸ್ ಈಸ್ ಅ ವೆರಿ ವೆರಿ ಸಾಫ್ಟ್ ಮನುಷ್ಯ. ಇಲ್ಲಿವರೆಗೂ ಏನಾದರೂ ಒಂದು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಒಂದು ಕ್ಷಣ ಏನಾದರೂ ಇದ್ರೆ, ಅಂದರೆ ಬೇಸ್ಲಿ ಮಗಳಾದವಳಿಗೆ ಎಲ್ಲ ಕ್ಷಣನೂ ನೆನಪಿರುತ್ತೆ, ಯಾವುದಾದ್ರೂ ಒಂದು ಕ್ಷಣ ಇಲ್ಲಿ ತನಕ ನನಗೆ ತುಂಬ ನೆನಪಾಗುತ್ತಪ್ಪ ಅಪ್ಪನ ಹೆಸರು ಹೇಳಿದ ತಕ್ಷಣ ಅನ್ನೋದಿದ್ರೆ? ತುಂಬ ಇದೆ, ಒಂದು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಹೀರೋ ಆಗಕ್ಕೆ ಮುಂಚೆ ಇದ್ದಿದ್ದು ಡೇಸು ನನಗೆ ನೆನಪಿದೆ. ಹೀರೋ ಆಗಿ ಅವ್ರು ಸ್ಟಾರ್ ಆದಮೇಲೆ ಅವ್ರು ಹೆಂಗಿದ್ರು ಅನ್ನೋದು ನೆನಪಿದೆ. ತುಂಬ ನೋಡಿದ್ದೀವಿ ಆ ಜರ್ನಿ ನಾನು ತುಂಬ ನೋಡಿರೋದ್ರಿಂದ ಅವ್ರ ಜೊತೆಯಲ್ಲೇ ಇದ್ದು ತುಂಬ ಇದೆ. ಆ ಥರ ವಿಚಾರಗಳು ತುಂಬ ಇದೆ. ಆಫ್ಟರ್ ದುನಿಯಾ ಆದಮೇಲೆ ಹೇಗಿತ್ತು ಅವರ ಲೈಫು? ಅದಕ್ಕಿಂತ ಮುಂಚೆ ಹೇಗಿತ್ತು? ಅವಾಗ ಕಾಮನ್ ಮ್ಯಾನ್, ಸ್ಟ್ರಗ್ಲಿಂಗ್ ಆ್ಯಕ್ಟರ್, ಆಮೇಲೆ ಸಕ್ಸಸ್ಫುಲ್ ಆ್ಯಕ್ಟರ್. ನಿಮಗೆ ಯಾವ್ದು ಇಷ್ಟ ಅವ್ರ ಸಿನಿಮಾ? ನನಗೆ ತುಂಬ ಇದೆ. ದುನಿಯಾ, ಜಂಗ್ಲಿ, ಜಾನಿ ಮೇರಾ ನಾಮ್, ಸಲಗ, ಭೀಮಾ, ಲ್ಯಾಂಡ್ ಲಾರ್ಡ್ ಇಂಪಾರ್ಟೆಂಟ್. ಓಕೆ, ಅಪ್ಪನ ಹತ್ರ ಯಾವ ವಿಚಾರಕ್ಕೆ ತುಂಬ ಹಠ ಮಾಡಿದ್ರಿ? ತುಂಬ ಹಠ. ಆ್ಯಕ್ಚುಲಿ ಅವರು ಯಾವ ಥರ ಅಂದರೆ ಮಕ್ಳಿಗೆ ಇದು ಬೇಕು ಅಂದರೆ ಕೊಡಿಸ್ಬಿಡೋರು, ಸತಾಯಿಸ್ತಿರ್ಲಿಲ್ಲ. ನನ್ನ ಮಕ್ಳೆಲ್ಲ ತೊಗೊಬೇಕೆಲ್ಲ ಇಡಬೇಕು ಅಂತ. ನನಗೆ ಆಗ ಬಾರ್ಬಿದು ಒಂದಷ್ಟು ಕ್ರೇಜ್ ಇತ್ತು, ಮೂವೀಸ್ ನೋಡೋದು ಇದೆಲ್ಲ ನಾನು ಕೇಳೋಕೆ ಮುಂಚೆನೇ ತಂದ್ಕೊಡೋರು. ಸೊ ಆ ಥರ ಹಠನೇ ಮಾಡಿಲ್ಲ. ಇಲ್ಲ, ನಾನು ಯಾವುದಕ್ಕೂ ಹಠ ಮಾಡಲಿಲ್ಲ. ಅರ್ಥ ಮಾಡ್ಕೊತಾರೆ ಅವರು. ಸೊ ಪ್ರತಿಯೊಂದು ಕೇಳಿದ ತಕ್ಷಣ ಮನೇಲಿರ್ತಿತ್ತು. ಓಕೆ, ರಿತನ್ಯಾ ಅವರು, ಮೋನಿಶಾ ಅವರು ಯಾವ್ದಾದ್ರು ಒಂದು ಡ್ರೆಸ್ ವಿಚಾರಕ್ಕೋ ಅಥವಾ ಏನೋ ಒಂದು ವಿಚಾರಕ್ಕೆ ಜಗಳ ಮಾಡಿದ್ವಿ ಎಲ್ಲರ ಮನೇಲೂ? ಮಾಡ್ತೀವಿ, ತುಂಬ ಜಗಳ ಮಾಡ್ತೀವಿ.
ನಂದು ಹಾಕೊಂಡು ಹೋಗಿದ್ಯಾ ಹೌದು. ಇವಾಗ್ಲೂ ನೆನಪಲ್ಲಿ ಉಳಿಯೋ ಅಂತದ್ ಯಾವ್ದಾದ್ರು ಒಂದು? ತುಂಬಾ ಇದೆ. ನಾನು ಏನಾದ್ರು ಕಾಲೇಜ್ ಈಗಿಲ್ಲ, ಕಾಲೇಜ್ಗೆ ಹೋಗೋವಾಗ ಯಾವತ್ತೋ ನನ್ನ ಬಟ್ಟೆಗಳು ಸಿಕ್ಕಿಲ್ಲ ಅಂದ್ರೆ ಅವಳ್ದು ಹಾಕೊಂಡು ಹೋಗ್ಬಿಡ್ತಿದ್ದೆ. ಒಂದ್ಸತಿ ನಾನು ಅವಳು ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟಿದ್ದೆ. ಅವಳು ಬಂದ್ಬಿಟ್ಟು ಕಾಲೇಜಲ್ಲಿ ನೋಡ್ಬಿಟ್ಟು ಬಿಚ್ಕೊಡ್ಲೇಬೇಕು ಇವಾಗ ನನಗೆ ಅಂತ ಹಠ ಮಾಡಿದ್ಲು. ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ ಅದನ್ನ. ಮೊನ್ನೆನೂ ಹೇಳ್ತಾ ಇದ್ರು ಕೊಡಕ್ಕಾಗಲ್ಲ, ಹೆಂಗ್ ಹೋಗ್ಲಿ ಮನೆ ನಾನು. ಸೊ ಹಂಗೆಲ್ಲ ತುಂಬಾ ಹಠ ಜಗಳ ಮಾಡ್ತಾ ಇರ್ತೀವಿ ನಾವು. ನೀವು ಜೋರ, ಮೋನಿಶಾ ಅವ್ರ ಜೋರ? ಇಬ್ರು ಜೋರೆ. ಇಬ್ರು ಜೋರೆ? ಇಬ್ರು ಜೋರೆ. ಅಮ್ಮ ಯಾವಾಗ್ಲಾದ್ರೂ ಇಬ್ರು ಜಗಳ ಮಾಡ್ತಿದ್ದಾಗ ಬೈದಿರೋದು, ಹೊಡೆದಿರೋದು? ಸಿಕ್ಕಾಪಟ್ಟೆ. ಹೊಡ್ಸ್ಕೊಂಡಿದೀರಾ? ಹೊಡ್ದಿಲ್ಲ, ಬೈತಾರೆ ಏನ್ ಜಗಳ ಮಾಡ್ತೀರಾ ಅಂತ. ಅದ್ರ ಲಟ್ಟಣಿಗೆಯಲ್ಲಿ ದೋಸೆ ಮಾಡೋದ್ರಲ್ಲಿ ಹೊಡಿತೀನಿ ಅಂತಾರೆ. ಆದ್ರೆ ಹೊಡ್ದಿಲ್ಲ. ನಿಮ್ಮನೆಲ್ಲ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಇಲ್ಲ, ನಮ್ಮನೇಲಿ ಹೊಡಿಯಲ್ಲ. ಹೊಡಿಯಲ್ಲ? ವಾರ್ನ್ ಮಾಡ್ತಾರೆ, ಹೊಡಿಯಲ್ಲ. ಚಿಕ್ಕದ್ರಲ್ಲಿ ಇದ್ದಾಗೆಲ್ಲ ವಾರ್ನ್ ಮಾಡೋರು. ನೀವ್ ಹೇಳಿದ್ರಲ್ಲ ಲಟ್ಟಣಿಗೆ, ಅದೆಲ್ಲ ವಾರ್ನ್ ಮಾಡೋರು. ಚಿಕ್ಕದ್ರಲ್ಲಿ ಹೊಡೆದಿದ್ದಾರೆ ನಮ್ಮನೆ, ನಮ್ಮಮ್ಮ ಹೊಡೆದಿದ್ದಾರೆ. ಅಮ್ಮ ಇಬ್ರಿಗೂ ಜೋರ್ ಮಾಡಿದಾಗ ಹೇಗಿರ್ತಿತ್ತ ಅಪ್ಪನ ರಿಯಾಕ್ಷನ್? ಮಕ್ಳು ಬಿಡು ಪಾಪ ಅನ್ನೋದಷ್ಟೇ. ಮಕ್ಳು ಈಗ ಎಲ್ಲ ಯಾರ ಮನೇಲಿ ಸಿಬ್ಲಿಂಗ್ಸ್ ಜಗಳ ಆಡಲ್ಲ ಹೇಳಿ? ಅಣ್ಣ ತಮ್ಮ ಅಕ್ಕ ತಂಗಿರಿದ್ದಾರೆ ಅಂದ್ರೆ ಫಸ್ಟೇ ಜಗಳ. ಸೊ ಅದೆಲ್ಲ ಕಾಮನ್ ಅಲ್ಲ. ಅವರು ದೊಡ್ಡವರಾದ್ಮೇಲೆ ಜಗಳ ಆಡಿಲ್ವಾ? ಆಡ್ತೀವಿ. ಈಗ ಬೇರೆ ತರ ಜಗಳ. ಈಗ ಬೇರೆ ತರ ಜಗಳ? ಯಾವ ತರ ಬೇರೆ ತರ ಅಂದ್ರೆ? ಹಂಗೆ ಮಾಮೂಲಿ ಚಿಕ್ಕ ಚಿಕ್ಕ ವಿಷಯ, ಚಿಕ್ಕ ವಿಷಯಕ್ಕೆ ಹಂಗೆ ನಿಮ್ ತಂಗಿ ಬೈದಿರೋದೇನಾದ್ರು ಇದೆಯಾ? ಜೋರ್ ಮಾಡಿರೋದು, ಬೈದಿರೋದು? ಆ ತರ ಇಲ್ಲ. ನಾನು ಜೋರ್ ಮಾಡ್ತೀನಿ, ಅವಳು ಜೋರ್ ಮಾಡ್ತಾಳೆ. ಅಲ್ಲಿಗೆ ಸರಿ ಅಲ್ಲಿಗೆ. ಬಟ್ ನಾವು ಜಾಸ್ತಿ ಜಗಳ ಆಡಲ್ಲ. ಈಗ ನಾವು ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಒಬ್ರನ್ನೊಬ್ರು ಬಿಟ್ಟು ನೋಡಲ್ಲ. ಅವರು ಇವಾಗ ಬ್ಯುಸಿ ಆಗಿದ್ದಾರೆ ಸಿಟಿ ಲೈಟ್ಸ್ ಅಲ್ಲಿ. ಸೊ ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಡ್ತೀರಾ? ನಾನು ಅಲ್ಲೋ ಸೆಟ್ಗೆ ಹೋದಾಗ ನೋಡ್ತಾ ಇರ್ತೀನಲ್ಲ, ನಾನು ಇಲ್ಲಿ ಬರ್ತಾಳೆ ಅವಳು ನಮ್ಮ ಲ್ಯಾಂಡ್ ಲಾರ್ಡ್ ಸೆಟ್ಗೆ. ಸುಮಾರು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಈಗೆಲ್ಲ ಮಾತುಕತೆನೇ ಡಿಫ್ರೆಂಟ್ ಆಗ್ಬಿಟ್ಟಿದೆ. ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಇನ್ನೇನೇನೋ ಮಾತಾಡ್ತಾ ಇರ್ತೀವಿ. ಸೊ ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ಬಿಟ್ರೆ ರಿತನ್ಯಾ ಅವರು ಹಾಗೆ ಮೋನಿಶಾ ಅವರು ಕ್ರಶ್ ಆಗಿ ಹೋಗ್ಬಿಟ್ಟಿದ್ದಾರೆ ಇವಾಗ. ಅದನ್ನೆಲ್ಲ ಪೋಸ್ಟ್ಗಳನ್ನೆಲ್ಲ ನೋಡ್ತೀರಾ? ಏನ್ ಅನ್ಸುತ್ತೆ ಅವಾಗ? ಇಷ್ಟೊಂದು ಜನ ಪ್ರೀತಿ ಕೊಡ್ತಾರೆ. ತುಂಬಾ ಬ್ಲೆಸ್ಡ್ ಅನ್ಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಯಾಕೆಂದ್ರೆ ಕೆಲವು ಜನರಿಗೆ ಸಿಗುವಂತ ಒಂದು ಅಪರ್ಚುನಿಟಿ ಇದು. ಅದು ನಮಗೆ ಸಿಕ್ಕಿರೋದು ತುಂಬಾ ಖುಷಿ ಆಗುತ್ತೆ.